ನಮ್ಮದು ಪರಿಷ್ಕರಣೆ ಕಾರ್ಯಕ್ರಮ ಶುರು ಮಾಡಿದ್ವಿ. ಆ ಪರಿಷ್ಕರಣೆ ಕಾರ್ಯಕ್ರಮದಲ್ಲಿ ಸ್ವಲ್ಪ BPL APL ವಿಭಾಗ ಮಾಡೋದ್ರಲ್ಲಿ ತಡ ಆಯಿತು. ಆದರೂ ಅದನ್ನು ಮಾಡೋವಂಥ ಕಾಲದಲ್ಲಿ ಎಲ್ಲೋ ಒಬ್ಬರು ಇಬ್ಬರು 1% 2% BPL ಅವರು APL ತೆಗೆದ್ರ ಜೊತೆಯಲ್ಲಿದ್ದು, ಅದು ಸ್ವಲ್ಪ ಗೊಂದಲ ಆಗಿ ಆ ಪರಿಷ್ಕರಣೆ ಮತ್ತೆ ಅದನ್ನು ತಡ ಮಾಡಿದ್ದೀವಿ. ನಿಧಾನವಾಗಿ ಅದನ್ನು ಪಂಚಾಯತಿ ಲೆವೆಲ್ನಲ್ಲಿ ಫಿಸಿಕಲ್ ಆಗಿ ಟೆಸ್ಟ್ ಮಾಡಿ ಯಾರು APL ಯಾರು BPL ಅಂತ ನಿರ್ಣಯ ಮಾಡ್ತೀವಿ. ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಆದರೂ ಕೂಡ ಯಾರು ಎಲಿಜಿಬಿಲಿಟಿ ಇಲ್ಲ ಅವರು ತಗೊಳ್ತಾ ಇದ್ದಾರೆ ಕೆಲವರು. ಅದನ್ನು ನಾವು ಪಂಚಾಯತಿ ಲೆವೆಲ್ನಲ್ಲಿ ಫಿಸಿಕಲಿ ಇನ್ಸ್ಪೆಕ್ಷನ್ ಮಾಡಿ ವಾಸ್ತವವಾಗಿ ಮಹಜರು ಮಾಡಿ ಗ್ರಾಮ ಪಂಚಾಯತಿ ಆಫೀಸರ್ಸ್ ಏನಿರ್ತಾರೆ, ರೆವಿನ್ಯೂ ಇನ್ಸ್ಪೆಕ್ಟ್ರು, ವಿಲೇಜ್ ಅಕೌಂಟೆಂಟು, PDO ಅವರು, ವಿಲೇಜ್ ಸೆಕ್ರೆಟರಿ ಅವರು, ಇವರೆಲ್ಲ ಸೇರಿ ನಿಜವಾಗಿ ಅವರಲ್ಲಿ BPL ಯಾರಿದ್ದಾರೆ APL ಯಾರಿದ್ದಾರೆ ಮಾಹಿತಿ ತಗೊಳ್ತೀವಿ. ಮಾಹಿತಿ ತಗೊಂಡ್ಮೇಲೆ ತಗೊಳ್ತಾರೆ. ನಾವು ಒಂದು ಅಪೀಲನ್ನು ಕೂಡ ಮಾಡಿದ್ದೇನೆ. ಪ್ರತ್ಯೇಕ ನಾವು ವಾರದಿಂದಲೂ ಒಂದು ಅಪೀಲ್ ಮಾಡ್ತೇವೆ, ನಿಮಗೆಲ್ಲ ತಿಳಿಸ್ತೇವೆ. ಯಾರು APL ಇದ್ದಾರೆ ದಯವಿಟ್ಟು ಅವರೇ ಸ್ವತಃ ಬಿಟ್ಕೊಟ್ರೆ ಪೆನಾಲ್ಟಿ ತಪ್ಪೋಗ್ತದೆ. APL BPL ಇದ್ದಾರೆ, ಪ್ಲೀಸ್ ಅರ್ಥ ಮಾಡಿ. ಯಾರು BPL ಪಟ್ಟಿಯಲ್ಲಿರೋ APLನವರು ಮೊದಲೇ ಅವರೇ ನಾವು ಅಪೀಲ್ ಮಾಡ್ತೀವಿ ಅವ್ರಿಗೆ. ಅವ್ರು ಬಿಟ್ಕೊಟ್ರೆ ಅವ್ರಿಗೆ ಪೆನಾಲ್ಟಿ ಇರಲ್ಲ. ನಾವು ಹೇಳಿದ ಮೇಲೇನು ಅವ್ರು ಬಿಟ್ಕೊಡ್ತಾ ಇದ್ರೆ ಪೆನಾಲ್ಟಿ ಹಾಕ್ಲೇಬೇಕಾಗುತ್ತೆ. ಅದಕ್ಕೊಂದು ಪೆನಾಲ್ಟಿ ಏನಂತ ಕಾನೂನಿದೆ, ಗೈಡ್ಲೈನ್ಸ್ ಇದೆ. ಅದನ್ನು ಅಲ್ಲಲ್ಲ, ನಾನು ಆ ಗೈಡ್ಲೈನ್ಸ್ ಇದನ್ನ ಒಂದು ಪ್ರಚಾರಕ್ಕೆ ಒಂದು ಅಡ್ವರ್ಟೈಸ್ಮೆಂಟೇ ಕೊಟ್ಬಿಡ್ತೀವಿ. ಒಂದು ವಾರದ ದಿನದಲ್ಲಿ ಏನು ಮಾಡ್ತೀವಿ, ಆ ಗೈಡ್ಲೈನ್ಸ್ ಎಲ್ಲ ಹಾಕ್ತೀವಿ. ನೋಡಪ್ಪ, ನಿಮಗೊಂದು ಟೈಮ್ ಕೊಟ್ಟಿದ್ದೀವಿ, ಒಳಗಡೆ ವಾಪಸ್ ಬರ್ರಿ. ಇನ್ನೂ BPL ಅವ್ರು ಕಾಯ್ತಾ ಇರೋರು ಕೊಡೋಣ. APL ಅವ್ರು ನೀವು ವಿನಾಕಾರಣ ತಗೊಳ್ತಾ ಇದ್ದೀರಾ, ನೀವೇ ಬಂದರೆ ಇನ್ನೂ BPL ಅವ್ರು ಕಾಯ್ತಾ ಇರೋರು ಸಹಾಯ ಮಾಡೋಣ ಅಂತ ಕೇಳ್ತೀವಿ. ಒಂದು ವೇಳೆ ಸಕಾಲದಲ್ಲಿ ಪೂರ್ತಿ ಆಗ್ತೀವಿ. ಒಂದು ವೇಳೆ ಸಕಾಲಕ್ಕೆ ಅವ್ರು ಬರೆದಿದ್ರೆ ನಾವು ಪೆನಾಲ್ಟಿ ಅನಿವಾರ್ಯವಾಗಿ ಹಾಕ್ಬೇಕಾಗ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.